ಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್. ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ 333 ರೂಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು 333 ರೂಪೀಸ್ಗೆ ನೀವು ರೀಡಿಂಗ್ಸ್ ನ ಪರ್ಚೇಸ್ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಸರ್ಪಾಡ್ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 ರೂಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಅಂಡ್ ಈ ಒಂದು 333 ರೂಪೀಸ್ಗೆ ಮತ್ತೊಂದು ಸರ್ಪ್ರೈಸಸ್ ಇದೆ. ಸೊ ನಿಮ್ಗೆ ಯಾರಿಗೆಲ್ಲ ಸ್ಕಿನ್ ಇಶ್ಯೂಸ್ ಇದೆ, ಏರ್ ಇಶ್ಯೂಸ್ ಇದೆ, ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ಸ್, ಆಕ್ನೆ, ಪಿಗ್ಮೆಂಟೇಷನ್, ನಿಮ್ಮ ಸ್ಕಿನ್ ನಂತರ ಚೆನ್ನಾಗಿ ಬ್ರೈಟ್ನಿಂಗ್ ಆಗಿರ್ಬೇಕು, ಗ್ಲೋಯಿಂಗ್ ಆಗಿರ್ಬೇಕು ಅಂತ ಅಂದ್ರೂ ಕೂಡ ನಿಮಗೆ ಫ್ರೀ ಸ್ಕಿನ್ ಕನ್ಸಲ್ಟೇಷನ್ ಇರುತ್ತೆ. ನೀವು ರೀಡಿಂಗ್ಸ್ ನ ಬುಕ್ ಮಾಡ್ಕೊಂಡ್ರೆ ಫ್ರೀ ಸ್ಕಿನ್ ಕನ್ಸಲ್ಟೇಷನ್ ಇರುತ್ತೆ. ನೀವು ಐದರ್ ಕ್ಲಿನಿಕ್ ಗೆ ಬಂದು ಕನ್ಸಲ್ಟೇಷನ್ ಪಡ್ಕೋಬಹುದು, ಇಲ್ಲ ನನಗೆ ಕ್ಲಿನಿಕ್ ಗೆ ಬರಕ್ ಆಗಲ್ಲ ಅಂತ ಅಂದ್ರೂ ಕೂಡ ಯು ಕ್ಯಾನ್ ಡೆಫಿನೆಟ್ಲಿ ಗೆಟ್ ಅ ಕನ್ಸಲ್ಟೇಷನ್ ಫ್ರಮ್ ಆಫ್ಲೈನ್. ನೀವು ವಿಡಿಯೋ ಕಾಲ್ ಮುಖಾಂತರ ಅಥವಾ ನಿಮ್ಮ ಫೇಸ್ ಅಥವಾ ಪ್ರಾಬ್ಲಮ್ಸ್ ನ ನನಗೆ ವಾಟ್ಸ್ಆಪ್ ಅಲ್ಲಿ ಕಳ್ಸಿಕೊಟ್ರೆ ಅದ್ರ ಪ್ರಕಾರವಾಗಿ ನಿಮ್ಮ ಸ್ಕಿನ್ ಟೈಪ್ ಪ್ರಕಾರವಾಗಿ ನಿಮ್ಮ ಸ್ಕಿನ್ ಅನ್ನ ಅನಲೈಸ್ ಮಾಡಿ ವಿ ಕ್ಯಾನ್ ಸೆಂಡ್ ಯು ಅಬೌಟ್ ಯಾವ ಕ್ರೀಮ್ಸ್, ಟ್ರೀಟ್ಮೆಂಟ್ಸ್ ನ ಕೊಡ್ಬೋದು ಅಂತ ನಿಮ್ಗೆ ನಾವು ಸಜೆಷನ್ ಕೊಡ್ತೀವಿ. ಓಕೆ, ಸೊ ತುಂಬಾ ಜನಕ್ಕೆ ಇದು ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಬ್ರೇಸ್ಲೆಟ್ಸ್ ನ ಸದ್ಯಕ್ಕೆ ಕೊಡ್ತಾ ಇಲ್ಲ. ಸೊ ಬ್ರೇಸ್ಲೆಟ್ ಬೇಕು ಅಂದ್ರೆ ಬ್ರೇಸ್ಲೆಟ್ಸ್ ಇರುತ್ತೆ, ಬಟ್ ಸ್ಟಿಲ್ ಸ್ಕಿನ್ ಕನ್ಸಲ್ಟೇಷನ್ ಗೆ ನಾನು ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ. ಇಫ್ ಯು ವಾಂಟ್ ಟು ಗೆಟ್ ಅ ಫ್ರೀ ಸ್ಕಿನ್ ಕನ್ಸಲ್ಟೇಷನ್, ನಿಮ್ಗೆ ಫ್ರೀ ಸ್ಕಿನ್ ಕನ್ಸಲ್ಟೇಷನ್ ಬೇಕು ಅಂದ್ರೆ ನೀವು ರೀಡಿಂಗ್ಸ್ ನ ಪರ್ಚೇಸ್ ಮಾಡಬೇಕು. ನಾನು ಈಗಲೇ ಹೇಳ್ತಾ ಇದ್ದೀನಿ. ಮತ್ತೆ ಜಸ್ಟ್ 333 ಪೇ ಮಾಡಿ ನೀವು ಬರೀ ರೀಡಿಂಗ್ ಬೇಡ ಮ್ಯಾಮ್, ನಂಗೆ ಬರೀ ಕನ್ಸಲ್ಟೇಷನ್ ಹೇಳಿ ಅಂದ್ರೆ ಡೆಫಿನೆಟ್ಲಿ ನಾವು ಮಾಡೋದಿಲ್ಲ. ಓಕೆ, ಸೊ ಇದು ಹೇಳ್ತಾ ಇದೀನಿ ಯಾಕಂದ್ರೆ ತುಂಬಾ ಜನ ನಂಗೆ ಈ ತರ ಮಾಡಿದೀರಾ, ಲೈಕ್ ಮ್ಯಾಮ್ ನಂಗೆ ಸ್ಕಿನ್ ಕನ್ಸಲ್ಟೇಷನ್ ಕೊಟ್ಬಿಡಿ, ನನಗೆ ರೀಡಿಂಗ್ ಬೇಡ ಅಂತ ಹೇಳ್ತೀರಾ. ಸೊ ರೀಡಿಂಗ್ ನಿಮಗೆ ಯೂಸ್ ಆಗ್ಲಿ ಅಂತ ರೀಡಿಂಗ್ ಬೇಡ ಅಂತ ಅಂದ್ರೆ ಸ್ಕಿನ್ ಕನ್ಸಲ್ಟೇಷನ್ 500 ರೂಪೀಸ್ ಆಗುತ್ತೆ. ಇಫ್ ಯು ವಾಂಟ್ ಟು ಟೇಕ್ ಓನ್ಲಿ ಸ್ಕಿನ್ ಕನ್ಸಲ್ಟೇಷನ್ ಫಾರ್ 500 ಯು ಕ್ಯಾನ್ ಬುಕ್. ಇಲ್ಲ ನನಗೆ ಫ್ರೀ ಆಗಿ ಸ್ಕಿನ್ ಕನ್ಸಲ್ಟೇಷನ್ ಬೇಕು ಅಂದ್ರೆ 333 ಪೇ ಮಾಡಿ ರೀಡಿಂಗ್ಸ್ ತಗೊಂಡು ಆಮೇಲೆ ನೀವು ಕನ್ಸಲ್ಟೇಷನ್ ಪಡ್ಕೋಬಹುದು. ಸೊ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಆಮೇಲೆ ಬಂದು ರೀಡಿಂಗ್ ಅಲ್ಲಿ ಮ್ಯಾಮ್ ಹಿಂಗಂದ್ರಿ ಅಂತೆಲ್ಲ ಸುಮ್ಮನೆ ಹೇಳಕ್ ಹೋಗ್ಬೇಡಿ, ನನಗೂ ಕೂಡ ಸ್ವಲ್ಪ ಟೆನ್ಷನ್ ಅಲ್ಲಿ ಇರ್ತೀನಿ. ಓಕೆನಾ? ಸೊ ಎಸ್ ಗೈಸ್, ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗತ್ತಪ್ಪ ಅಂದ್ರೆ ನಿಮ್ಮ ಮಾಜಿ ಪ್ರೇಮಿಗೋಸ್ಕರ ಅವ್ರವ್ರ ಲೈಫ್ ಅಲ್ಲಿ ಏನ್ ಮಾಡ್ತಿದ್ದಾರೆ, ಹೆಂಗಿದ್ದಾರೆ ಅಂತ ತಿಳ್ಕೊಳ್ಳೋ ಅಂತ ಕುತೂಹಲ ಇದೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು. ಸೊ ನಿಮ್ಮ ಎಕ್ಸ್ ಪರ್ಸನ್ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ, ಅವ್ರ ಲೈಫ್ ಅಲ್ಲಿ ಏನ್ ಆಗ್ತಾ ಇದೆ, ಸೊ ಅವ್ರ ಜೀವನದಲ್ಲಿ ಯಾವ ತರ ಇದ್ದಾರೆ, ಅವರು ಸಂತೋಷವಾಗಿದ್ದಾರಾ ಅಥವಾ ಅವ್ರ ಲೈಫ್ ಅಲ್ಲಿ ಕಷ್ಟ ಇದೆಯಾ, ಸುಖವಾಗಿದ್ದಾರಾ, ಇದೆಲ್ಲಾನು ತಿಳ್ಕೊಳ್ಳೋ ಅಂತ ಕುತೂಹಲ ಇದೆ ಅಂತ ಅಂದ್ರೆ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಓಕೆ, ಸೊ ಡೆಫಿನೆಟ್ಲಿ ಇದು ನಿಮ್ಗೆ ಫುಲ್ ರೀಡಿಂಗ್ ನೋಡಿ. ಸೊ ಅರ್ಧಂಬರ್ಧ ನೋಡ್ತೀರಾ, ಅರ್ಧಂಬರ್ಧ ನಾಲೆಜ್ ಇಟ್ಕೊಂಡು ನೀವು ರೀಡಿಂಗ್ ಅಲ್ಲಿ ನೋಡದೆ ಕಮೆಂಟ್ ಹಾಕಬೇಡಿ. ಓಕೆ, ಸೊ ದಿಸ್ ಇಸ್ ಮೈ ರಿಕ್ವೆಸ್ಟ್. ಕಮೆಂಟ್ ಹಾಕಿ, ನೆಗೆಟಿವ್ ಆಗಾದ್ರೂ ಹಾಕಿ, ಪಾಸಿಟಿವ್ ಆಗಿ ಹಾಕಿದ್ರೆ ಇಟ್ ಡಸಂಟ್ ಮ್ಯಾಟರ್. ಅರ್ಧ ತಿಳ್ಕೊಬಿಡ್ತಾರೆ ಕೆಲವೊಬ್ರು, ಅದನ್ನ ಹೋಗ್ಬಿಟ್ಟು ನಂಗೆ ರೆಸೊನೇಟ್ ಆಗ್ಲಾ ಅಂತ ನೀವೆಲ್ಲ ಹೇಳ್ತಾರೋ ಸುಳ್ಳು ಅಂತ ಕೆಲವೊಬ್ರು ನೆಗೆಟಿವ್ ಕಾಮೆಂಟ್ ಹಾಕ್ತಾರೆ. ಸೊ ದಿಸ್ ಇಸ್ ವಾಟ್ ಇಸ್ ಹ್ಯಾಪ್ನಿಂಗ್. ಓಕೆ, ಸೊ ಐ ಡೋಂಟ್ ವಾಂಟ್ ದಟ್ ಥಿಂಗ್. ಓಕೆ, ಸೊ ನಿಮಗೆ ರೆಸೊನೇಟ್ ಆಗಿಲ್ವಾ, ನೆಕ್ಸ್ಟ್ ವಿಡಿಯೋ ಬರುತ್ತೆ. ಸೊ ನಿಮಗೆ ತಿಳ್ಕೊಬೇಕಾ ನಿಮ್ ಬಗ್ಗೆ ಏನ್ ನಡೀತಾ ಇದೆ ಅಂತ, ರೀಡಿಂಗ್ಸ್ ತಗೊಳ್ಳಿ. ರೀಡಿಂಗ್ಸ್ ತೊಗೊಳಕ್ಕಾಗಿಲ್ವಾ, ರೀಡಿಂಗ್ಸ್ ನ ವೇಟ್ ಮಾಡಿ, ನೆಕ್ಸ್ಟ್ ವಿಡಿಯೋಸ್ ನ ಹಾಕ್ತೀನಿ. ವಿಡಿಯೋಸ್ ನ ನೋಡಿ ಎಂಜಾಯ್ ಮಾಡಿ. This is for an entertainment purpose. Okay, so this is what I can say. So ಯಾಕೆಂದ್ರೆ ತುಂಬಾ ಜನಕ್ಕೆ ತುಂಬಾ ಸೀರಿಯಸ್ ಆಗಿ ತಗೋಬಿಡ್ತಾರೆ ಕೆಲವೊಂದು ಕಮೆಂಟ್ಸ್ ಎಲ್ಲ, ಬಟ್ ಐ ಆಮ್ ನಾಟ್ ಲೈಕ್ ದಟ್. ಸೊ ಐ ಆಮ್ ಟೇಕಿಂಗ್ ಎವ್ರಿಥಿಂಗ್ ಇಸ್ ಫಾರ್ ಹ್ಯಾಪಿನೆಸ್. ಎಲ್ಲ ಖುಷಿಯಾಗಿ ತಗೋತಾ ಇದ್ದೀನಿ, ಖುಷಿಯಾಗಿ ನೋಡ್ಕೋತೀನಿ. ಸೊ ನಿಮಗೆ ಗೊತ್ತಿದ್ರೆ ನಾನು ತುಂಬಾ ಬೇಗ ಕೋಪ ಮಾಡ್ಕೊಳಲ್ಲ, ಬಟ್ ಕೋಪ ಮಾಡ್ಕೋತಾ ಇದ್ದೀನಿ ಅಂದ್ರೆ ಕಾರಣಗಳು ಬೇರೆ ಬೇರೆ ಇರುತ್ತೆ. ಓಕೆ, ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋ ನೋಡೋಣ, ನಿಮ್ಮ ಎಕ್ಸ್ ಪರ್ಸನ್ ಅವರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಓ ಮೈ ಗಾಡ್, ಪೇಜ್ ಆಫ್ ಪೆಂಟಿಕಲ್ಸ್ ಇದೆ, ಪೇಜ್ ಆಫ್ ಕಪ್ಸ್ ಇದೆ, ಓಕೆ, 5 ಆಫ್ ವಾಂಡ್ಸ್, ಜಡ್ಜ್ಮೆಂಟ್, ಫೂಲ್ ಕಾರ್ಡ್ ಇದೆ, ಅಂಡ್ 3 ಆಫ್ ಕಪ್ಸ್ ಇದೆ. ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಅವ್ರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ದೇ ಆರ್ ಫೈಟಿಂಗ್ ಎ ಲಾಟ್ ಅಂತ ಕಾಣಿಸ್ತಾ ಇದೆ. ನೋಡಿ, 5 ಆಫ್ ವಾಂಡ್ಸ್ ಇದೆ. ಸೊ 5 ಆಫ್ ವಾಂಡ್ಸ್ ಇರೋದ್ರಿಂದ ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ವ್ಯಕ್ತಿಗಳ ಮುಖವಾಡಗಳು ಅವ್ರಿಗೆ ಗೊತ್ತಾಗ್ತಾ ಇರ್ಬೋದು. 5 ಆಫ್ ವಾಂಡ್ಸ್ ಇದೆ. ಸೊ ದಿಸ್ ಪರ್ಸನ್ ಗಾಟ್ ರಿವೀಲ್ಡ್ ದೇರ್ ಹಿಡನ್ ಫೇಸಸ್ ಅಂತ ನಾನು ಹೇಳ್ಬೋದು. ಅಂದ್ರೆ ಇಷ್ಟು ದಿನಗಳ ಕಾಲ ಅವರು ಯಾರನ್ನ ನಂಬಿದ್ರು, ಯಾರನ್ನ ಇಷ್ಟ ಪಡ್ತಾ ಇದ್ರು, ಅವರಗಳ
ಮುಖವಾಡಗಳು ಬಣ್ಣ ಬಯಲಾಗಿದೆ. ಈ ಒಂದು ವ್ಯಕ್ತಿಗೆ ತುಂಬಾ ಆಘಾತ ಆಗ್ತಾ ಇದೆ. ನಾನು ನಂಬಿರೋರೆಲ್ಲ ನನಗೆ ಮೋಸ ಮಾಡಿದ್ರು, ನಾನು ನಂಬಿರುವಂತ ವ್ಯಕ್ತಿಗಳೆಲ್ಲ ನನಗೆ ಈ ರೀತಿ ಮಾಡ್ತಾರೆ, ನಂಬಿಸಿ ಮೋಸ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಸೊ ಮೇ ಬಿ ನೀವೇನಾದ್ರೂ ಆ ಒಂದು ವ್ಯಕ್ತಿ ಜೊತೆಗಿದ್ದಾಗ ಇವರ ಬಗ್ಗೆ ಆಲ್ರೆಡಿ ಹೇಳಿದೀರ ಅಂದ್ರೆ ದಿಸ್ ಪರ್ಸನ್ ಫೀಲ್ ವೆರಿ ರಿಗ್ರೆಟ್. ಆ ಒಂದು ವ್ಯಕ್ತಿ ನನ್ನ ಜೊತೆಗಿದ್ದಾಗ್ಲೇ ಹೇಳಿದ್ರು ಇಂಥವ್ರನ್ನ ನೀನ್ ಜಾಸ್ತಿ ನಂಬಕ್ ಹೋಗ್ಬೇಡ, ನಂಬಿ ಅವರು ನಿಂಗೆ ಮೋಸ ಮಾಡ್ತಾರೆ ಅಂತ ನೀವು ಹೇಳಿದೀರ ಅಂತಾನು ಕೂಡ ನಂಗೆ ಕಾಣಿಸ್ತಾ ಇದೆ. ದಿಸ್ ಪರ್ಸನ್ ಫೀಲ್ ವೆರಿ ರಿಗ್ರೆಟ್ ಅಟ್ ದಿಸ್ ಮೊಮೆಂಟ್. ನಾನು ಅವತ್ತು ಆ ಒಂದು ವ್ಯಕ್ತಿಯ ಮಾತು ಕೇಳಿದಿದ್ರೆ ನನಗೆ ಇವತ್ತು ಇಷ್ಟು ಆಘಾತ ಆಗ್ತಾ ಇರ್ಲಿಲ್ಲ ಅಂತ. ತುಂಬಾ ಲಾಂಗ್ ಟೈಮ್ ಇಂದ ನನ್ನವರು ಅಂತ ಯಾರು ಅನ್ಕೊಂಡು ಈ ಒಂದು ವ್ಯಕ್ತಿ ಜೀವನ ನಡೆಸ್ತಾ ಇದ್ರು ಅವರಗಳ ಬಣ್ಣ ಬದಲಾಗಿದೆ. ಈ ಒಂದು ವ್ಯಕ್ತಿಗೆ ತುಂಬಾ ಬೇಜಾರಾಗ್ತಾ ಇದೆ. ಯಾಕಂತ ಅಂದ್ರೆ ಆ ಒಂದು ವ್ಯಕ್ತಿಗಳನ್ನ ನಂಬಿ ಆ ಒಂದು ವ್ಯಕ್ತಿ ತುಂಬಾನೇ ಅವ್ರಿಗೆ ಹೆಲ್ಪ್ ಮಾಡಿರ್ಬಹುದು, ಆ ಒಂದು ವ್ಯಕ್ತಿನ ತುಂಬಾನೇ ಹಚ್ಕೊಂಡಿರ್ಬಹುದು, ತುಂಬಾನೇ ಅವ್ರಿಗೆ ಸಹಾಯ ಮಾಡಿರ್ಬಹುದು. ಪ್ರತಿಯೊಂದ್ರಲ್ಲೂ ಕೂಡ ಅವರ ಜೊತೆಗೆ ನಿಮ್ಮ ವ್ಯಕ್ತಿ ಆನೆಸ್ಟ್ ಆಗಿದ್ರು. ಸೊ ಇವತ್ತು ಅವ್ರಿಗೆ ಮೋಸ ಮಾಡ್ತಾರೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಆಘಾತ ಆಗ್ತಾ ಇದೆ. ಲೈಕ್ ನನ್ಗೆ ಇದೆಲ್ಲ ಏನಕ್ಕೆ ಆಗ್ತಾ ಇದೆ, ಈ ಸಮಯದಲ್ಲಿ ನನ್ಗೆ ಇದು ದೇವ್ರು ನನ್ಗೆ ಕೊಡ್ತಾ ಇರೋಂತ ಎಚ್ಚರಿಕೆನ, ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋ ಎಚ್ಚರಿಕೆನ, ಸೊ ಇದನ್ನ ನಾನು ಯಾವ ತರ ತಗೋಬೇಕು ಅನ್ನೋದು ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ವಂಡ್ರಿಂಗ್ ನನ್ನ ಲೈಫ್ ಅಲ್ಲಿ ಇದೆಲ್ಲ ಏನಕ್ಕೆ ನಡೀತಾ ಇದೆ ಅಂತ. ದಿಸ್ ಇಸ್ ಕಾಲ್ಡ್ ಕರ್ಮ. ಸೊ ಕರ್ಮ ಅವ್ರಿಗೆ ಸಿಗ್ತಾ ಇದೆ. ಕರ್ಮ ಇಸ್ ಪ್ಲೇಯಿಂಗ್ ಎ ಲಾರ್ಡ್. ರಿಗ್ರೆಟ್ ಆಗ್ತಾ ಇದೆ, ಪಶ್ಚಾತ್ತಾಪ ಆಗ್ತಾ ಇದೆ, ಗಿಲ್ಟ್ ಪಡ್ತಾ ಇದ್ದಾರೆ. ನನ್ನ ಲೈಫಲ್ಲಿ ನಾನೇ ಒಂದು ದೊಡ್ಡ ವ್ಯಕ್ತಿ ಅಂತ ಅನ್ಕೊಂಡು ಒಂದು ಭ್ರಮೆನಲ್ಲಿದ್ರು. ಬಟ್ ಇವತ್ತು ಅವ್ರಿಗೆ ಅನಿಸ್ತಾ ಇದೆ ಯಾರನ್ನೂ ಕೂಡ ನಾವು ಹೀಯಾಳಿಸಬಾರ್ದು, ಯಾರನ್ನೂ ಕೂಡ ನಾವು ಕೇವಲವಾಗಿ ನೋಡಬಾರ್ದು, ಯಾರನ್ನೂ ಕೂಡ ನಾವು ಅಷ್ಟು ಈಸಿಯಾಗಿ ಮರೆತು ಬಾಳೋದಿಕ್ಕಾಗೋದಿಲ್ಲ. ಸೊ ಒಂದು ಸಮಯದಲ್ಲಿ ನಾವು ಅವ್ರನ್ನ ಮರಿಬಹುದು. ಬಟ್ ಕರ್ಮ ನಮ್ಗೆ ಸಿಕ್ಕಿದಾಗ ಆ ಒಂದು ವ್ಯಕ್ತಿ ಮಾಡಿರುವಂತ ಎಲ್ಲಾ ಸಹಾಯಗಳು, ಒಳ್ಳೇದ್ ಮಾಡಿರೋದೆಲ್ಲ ನಮಗೆ ಕಣ್ಣಿಗೆ ಬಂದು ತೋರಿಸಿದಾಗ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ. ಈ ಒಂದು ವ್ಯಕ್ತಿಗೆ ತುಂಬಾ ಚುಚ್ತಾ ಇದೆ ಅವ್ರು ಮಾಡಿರುವಂತ ಕೆಲವೊಂದು ಡ್ರಾಮಾಗಳು. ನಿಮ್ಮನ್ನ ಕಳ್ಕೊಳ್ಳೋಕೆ ಪಟ್ಟಿರುವಂತಹ ಸಾಹಸಗಳನ್ನ ನೋಡಿದಾಗ ದೇ ಫೀಲ್ ವೆರಿ ಶೇಮ್ಫುಲ್. ಅವ್ರಿಗೆ ಅವರು ಶೇಮ್ ಮಾಡ್ಕೋತಾ ಇದ್ದಾರೆ, ನಾನು ಈ ತರದೆಲ್ಲ ನಾಟಕ ಮಾಡಿ ಡ್ರಾಮಾ ಮಾಡಿ ಒಂದು ವ್ಯಕ್ತಿ ಜೀವನ ಹಾಳು ಮಾಡಿದ್ನಲ್ಲ ಅಂತ. ಬಟ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಗೆಟಿಂಗ್ ಲಾಟ್ಸ್ ಆಫ್ ಅಟೆನ್ಷನ್ ಫ್ರಮ್ ಅದರ್ಸ್. ಅಂದ್ರೆ ಅವ್ರಿಗೆ ತುಂಬಾ ಪ್ರಪೋಸಲ್ಸ್ ಇದೆ, ರಿಲೇಶನ್ಶಿಪ್ ಅಲ್ಲಿ ಹೋಗುವಂತ ಚಾಯ್ಸಸ್ ಇದೆ. ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಗೋಯಿಂಗ್ ಇನ್ ಎನಿ ಫಾರ್ಮ್ ಆಫ್ ರಿಲೇಶನ್ಶಿಪ್. ಇವ್ರಿಗೆ ಸಾಕಾಗೋಗಿದೆ, ಅವ್ರ ಜೀವನನೇ ಬೇಡ, ಪ್ರೀತಿ ಬೇಡ, ಸಂಬಂಧ ಬೇಡ, ಮದ್ವೆ ಬೇಡ ಅಂತಾನೆ ಅವ್ರು ಕುತ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಅವ್ರಿಗೆ ಪ್ರಪೋಸಲ್ಸ್ ಇದೆ. ಸೊ ನೀವು ಇಲ್ಲಿ ನೋಡ್ತಿರ್ಬಹುದು, ವಿ ಹ್ಯಾವ್ ಕ್ವೀನ್ ಆಫ್ ಪೆಂಟಿಕಲ್ಸ್, ಅದ್ರ ಜೊತೆಗೆ ವಿ ಹ್ಯಾವ್ ಪೇಜ್ ಆಫ್ ಕಪ್ಸ್. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಪ್ರಪೋಸಲ್ಸ್. ಆ ಪ್ರಪೋಸಲ್ಸ್ ನ ಇವರು ನೋಡ್ತಾ ಇಲ್ಲ. ಮೇ ಬಿ ದಿಸ್ ಪರ್ಸನ್ ಫೀಲ್ ವೆರಿ ರಿಗ್ರೆಟ್. ಯಾಕಂತ ಅಂದ್ರೆ ಒಂದ್ ಒಳ್ಳೆ ವ್ಯಕ್ತಿನ, ಒಂದ್ ಒಳ್ಳೆ ಪ್ರೀತಿನ, ಒಂದ್ ಒಳ್ಳೆ ಸಂಬಂಧನ ನನ್ನ ಕೈಯಾರೆ ಹಾಳು ಮಾಡ್ಕೊಂಡು ಇವತ್ತು ನಾನು ಒಂದು ವ್ಯಕ್ತಿ ಜೀವನದಲ್ಲಿ ಮತ್ತೆ ಹೋಗಿ ರಿಲೇಶನ್ಶಿಪ್ ಹೋಗೋದು ಇವ್ರಿಗೆ ಇಷ್ಟ. ಯಾಕಂತಂದ್ರೆ ದಿಸ್ ಪರ್ಸನ್ ಫೀಲ್ ವೆರಿ ಶೇಮ್ಫುಲ್. ಯಾಕಂತ ಅಂದ್ರೆ ಅವ್ರು ಏನ್ ಮಾಡಿದಾರೆ ನಿಮ್ಗೆ ಅದು ನಿಮ್ಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಅವ್ರಿಗೆ ರಿಯಲೈಸ್ ಆಗಿದೆ ಇದೆಲ್ಲ ಮಾಡಿದೀನಿ ಅಂತ. ಸೊ ಇದೆಲ್ಲ ಮಾಡಿದ್ರು ನಾನು ಒಳ್ಳೇದಾಗತ್ತೆ ಅಂತ ಅವ್ರಿಗೆ ಒಂದು ನಂಬಿಕೆನೇ ಇಲ್ಲ. ಬಟ್ ದಿಸ್ ಪರ್ಸನ್ ಇಸ್ ಸಫರಿಂಗ್ ಇನ್ ಲಾಟ್ ಅಂತ ನಂಗೆ ಕಾಣಿಸ್ತಾ ಇದೆ. ದಿಸ್ ಪರ್ಸನ್ ಅವ್ರಿಗೆ ತುಂಬಾನೇ ಲೈಕ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ಅಥವಾ ಬೇರೆಯವ್ರಿಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಿ ಒಂದ್ ವ್ಯಕ್ತಿ ಕೈ ಸುಟ್ಕೊಂಡಿರ್ಬೋದು. ಇದೆಲ್ಲಾನು ಕೂಡ ಅಪ್ಸ್ ಅಂಡ್ ಡೌನ್ಸ್ ನಾನು ನೋಡ್ತಾ ಇದ್ದೀನಿ. ಬಟ್ ದಿಸ್ ಪರ್ಸನ್ ಈಸ್ ಫೀಲಿಂಗ್ ನನ್ನ ಸಂತೋಷನೇ ನನ್ನ ವ್ಯಕ್ತಿ, ಅವರೇ ಇಲ್ಲ ನನ್ನ ಜೀವನದಲ್ಲಿ, ನಾನು ಹೆಂಗೆ ಖುಷಿಯಾಗಿರೋದು ಅಂತಾನು ಯೋಚನೆ ಮಾಡ್ತಿದ್ದಾರೆ. ಸೊ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ. ಅವ್ರ ಲೈಫ್ ಅಲ್ಲಿ ನಿಮ್ಮ ಜೊತೆಗೆ ಕಳೆದಿರುವಂತಹ ಎಲ್ಲಾ ಸುಂದರ ಕ್ಷಣಗಳು ಅಥವಾ ಪಾಸ್ಟ್ ಅಲ್ಲಿ ನಿಮ್ಮ ಜೊತೆಗೆ ಇರುವಂತಹ ಮೆಮೊರೀಸ್ ಗಳೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ. ಅಲ್ಲೆಲ್ಲ ಹೋಗಿ ಯೋಚನೆ ಮಾಡಿ ನೋಡಿದಾಗ ಅವ್ರಿಗೆ ತುಂಬಾ ಖುಷಿ ಆಗತ್ತೆ. ಇಂತ ಒಳ್ಳೆ ಸಂಬಂಧನ ಬಿಟ್ಬಿಟ್ನಲ್ಲ ಅನ್ನೋದು ಅವ್ರಿಗೆ ತುಂಬಾನೇ ಕೊರಗ್ತಾ ಇದ್ದಾರೆ. ಬಟ್ ಏನು ಮಾಡಕ್ಕಾಗಲ್ಲ, ಏನಾಗಿದೆ ಅದಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಜಡ್ಜ್ಮೆಂಟ್ ಇದೆ. ದಿಸ್ ಪರ್ಸನ್ ಇಸ್ ಆಕ್ಚುಲಿ ಪ್ರೇಯಿಂಗ್ ನಿಮ್ಗೆ ಒಳ್ಳೇದಾಗ್ಲಪ್ಪ, ಇನ್ನು ಮುಂದೆ ಆದ್ರೂ ಒಳ್ಳೆ ಜೀವನ ನಡೆಸ್ಲಿ, ನನ್ನಿಂದ ಅವ್ರಿಗೆ ತುಂಬಾ ಕಷ್ಟ ಆಗಿದೆ, ನನ್ನ ಜೀವನದಲ್ಲಿ ನಾನು ಕಷ್ಟ ಪಡ್ತಾ ಇದ್ದೀನಿ, ಅವರಾದ್ರೂ ಸುಖವಾಗಿ ಜೀವನ ಮಾಡ್ಲಿ, ಅವ್ರಿಗೆ ಒಳ್ಳೆ ವ್ಯಕ್ತಿ ಸಿಗ್ಲಿ ಅಂತೆಲ್ಲ ಮೇ ಬಿ ನಿಮ್ಗೆ ಪ್ರೇ ಮಾಡ್ತಾ ಇದಾರೆ. ಯಾಕಂತ ಅಂದ್ರೆ ಇವಾಗ ಅವ್ರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಲ್ವಾ, ಅದಕ್ಕೆ ಪ್ರಾಯಶ್ಚಿತ್ತನ ಹುಡುಕ್ತಾ ಇದ್ರೆ ಪ್ರಾಯಶ್ಚಿತ್ತನ ಮಾಡಕ್ ಆಗಲ್ಲ ಅಂತ ಹೇಳಿ ಇವ್ರಿಗೆ ದೇವರ ಮುಖಾಂತರ ಹೋಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ನಿಮಗೆ ಅಟ್ಲೀಸ್ಟ್ ಒಳ್ಳೇದಾಗ್ಲಿ, ಒಳ್ಳೆ ಗಂಡ ಸಿಗ್ಲಿ, ಒಳ್ಳೆ ಹೆಂಡತಿ ಸಿಗ್ಲಿ, ಒಳ್ಳೇದ್ ನಡೀಲಿ ಇವ್ರಿಗೆ, ಇನ್ನು ಮುಂದೆ ಆದ್ರೂ ಇವ್ರು ಅನ್ಕೊಂಡಿದ್ದೆಲ್ಲ ಜೀವನದಲ್ಲಿ ಸಕ್ಸಸ್ ಆಗ್ಲಿ ಅಂತ ಬೇಡ್ಕೋತಾ ಇದ್ರೆ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಹೋಪಿಂಗ್ ಫಾರ್ ಯು. ಒಂದಲ್ಲ ಒಂದು ದಿನ ನೀವೇನಾದ್ರೂ ಕಮ್ಯುನಿಕೇಶನ್ ಮಾಡ್ತೀರಾ, ಟೆಕ್ಸ್ಟ್ ಮಾಡ್ತೀರಾ ಅಂತ ಅವ್ರಿಗೆ ಹೋಪ್ ಇಟ್ಕೊಂಡಿರ್ಬೋದು. ಬಟ್ ಯು ಡಸಂಟ್ ವಾಂಟ್ ಟು ಟೇಕ್ ಎನಿ ಕೈಂಡ್ ಆಫ್ ಆಕ್ಷನ್ ಅಂತಾನು ಕೂಡ ಕಾಣಿಸ್ತಾ ಇದೆ. ನೀವು ತುಂಬಾ ಲಾಂಗ್ ಟೈಮ್ ಇಂದ ವೆಯ್ಟ್ ಮಾಡ್ಬಿಟ್ಟಿದ್ರೆ, ಒಂದ್ ವ್ಯಕ್ತಿಗೋಸ್ಕರ ಎಲ್ಲಾ ಸರ್ಕಸ್ ಮಾಡ್ಬಿಟ್ಟಿದ್ರೆ, ಬಟ್ ನಿಮಗೆ ಟಯರ್ಡ್ ಆಗ್ತಾ ಇದೆ, ನಿಮ್ಗೇನ್ ಶಕ್ತಿ ಇಲ್ಲ ಇವ್ರ ಜೊತೆಗೆ ಕಾಲು ಮೆಸೇಜಸ್ ಮಾಡಕ್ ಕೂರಕ್ಕೆ. ಬಟ್ ಯು ಫೀಲ್ ವೆರಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು ಅಂತಾನು, ಟುವರ್ಡ್ಸ್ ದೆಮ್ ಅಂತಾನು ಕೂಡ ಕಾಣಿಸ್ತಾ ಇದೆ. ಸೊ ನೀವೇನಾದ್ರೂ ಕಾಲ್ ಮಾಡ್ಬೋದಾ, ಮೆಸೇಜ್ ಮಾಡ್ಬೋದು ಅಂದ್ರೆ ಜಸ್ಟ್ ವೇಟ್. ದಿಸ್ ಪರ್ಸನ್ ಹ್ಯಾಸ್ ಟು ಟೇಕ್ ಅನ್ ಆಕ್ಷನ್.
ಇವರೇ ಕಾಂಟ್ಯಾಕ್ಟ್ ಮಾಡೋಕೆ ಆಕ್ಷನ್ ತಗೊಳ್ಳಿ ಅಂತಾನೆ ಹೇಳ್ತೀನಿ. ಸೊ ಏನಾದ್ರೂ ನಿಮ್ಗೆ ಇದ್ರ ರಿಗಾರ್ಡಿಂಗ್ ಕ್ವಶನ್ ಇದೆ ಅಂದ್ರೆ ಟೇಕ್ ರೀಡಿಂಗ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.